ಭಾಗ 3 ಮಂಚದ ಮೇಲಿನ ಮಲ್ಲಿಗೆ ಮತ್ತು ಸೂರ್ಯನ ಅಸಲಿ ಪವರ್. ಸೂರ್ಯ ರಾಧಿಕಾಳನ್ನು ಎತ್ತಿಕೊಂಡು ಮೆಲ್ಲಗೆ ಮಂಚದ ಮೇಲೆ ಮಲಗಿಸಿದನು. ಬಾತ್ರೂಮಿನಿಂದ ಬಂದ ಆ ಹಸಿ ಬಿಸಿಯ ನಡುವೆ ರಾಧಿಕಾ ಬಿಳಿ ಟವಲ್ನಲ್ಲಿ ಮುತ್ತಿನಂತೆ ಹೊಳೆಯುತ್ತಿದ್ದಳು. ಅವಳ ಹಸಿ ಕೂದಲು ಮಂಚದ ಮೇಲೆ ಹರಡಿಕೊಂಡಿತ್ತು, ಅದರಿಂದ ಇಳಿಯುತ್ತಿದ್ದ ನೀರಿನ ಹನಿಗಳು ಬೆಡ್ಶೀಟ್ ಮೇಲೆ ಸಣ್ಣ ಸಣ್ಣ ಗುರುತುಗಳನ್ನು ಮಾಡುತ್ತಿದ್ದವು. ಸೂರ್ಯ ಅವಳ ಪಕ್ಕದಲ್ಲೇ ಮಲಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ರಾಧಿಕಾ ನಾಚಿಕೆಯಿಂದ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ರಾಧಿಕಾ, ಇವತ್ತು ಈ ಮಳೆಯಲ್ಲಿ ನಡುಗುತ್ತಿರುವ ಬಳ್ಳಿಯ ತರ ಕಾಣ್ತಿದ್ದೀಯಾ? ಬೆಳಿಗ್ಗೆಯಿಂದ ಬರೀ ಮ್ಯಾಚ್ ಫಿಕ್ಸಿಂಗ್ ಆಯ್ತು, ಈಗ ಅಸಲಿ ಆಟ ಶುರು ಮಾಡೋಣವಾ ಎಂದು ಸೂರ್ಯ ಅವಳ ಕಿವಿಯ ಹತ್ತಿರ ಮೆಲ್ಲಗೆ ಪಿಸುಗುಟ್ಟಿದನು. ಅವನ ಬಿಸಿ ಉಸಿರು ಅವಳ ಕುತ್ತಿಗೆಗೆ ತಗುಲಿದಾಗ ರಾಧಿಕಾಳ ಮೈಮನವೆಲ್ಲ ರೋಮಾಂಚನಗೊಂಡಿತು. ಅವಳು ಮುಗುಳ್ನಗುತ್ತಾ ಕಣ್ಣು ಬಿಟ್ಟು, ಸೂರ್ಯಣ್ಣ, ಮ್ಯಾಚ್ ಶುರು ಮಾಡೋಕೆ ನೀನೇನು ಅಂಪೈರ್ ಹತ್ತಿರ ಪರ್ಮಿಷನ್ ಕೇಳ್ತಿದ್ದೀಯಾ? ನಿನ್ನ ಪವರ್ ನನಗೆ ಗೊತ್ತು, ಆದ್ರೆ ಈ ಸೀಸನ್ನಲ್ಲಿ ನಿನ್ನ ಫಾರ್ಮ್ ಹೇಗಿದೆ ಅಂತ ನೋಡಬೇಕಲ್ಲ ಎಂದು ತುಂಟತನದಿಂದ ಅವನ ಶರ್ಟ್ ಬಟನ್ ಸವರುತ್ತಾ ಹೇಳಿದಳು. ಸೂರ್ಯ ನಗುತ್ತಾ ಅವಳ ಹತ್ತಿರ ಇನ್ನೂ ಹತ್ತಿರಕ್ಕೆ ಸರಿದು, ನನ್ನ ಫಾರ್ಮ್ ಯಾವತ್ತೂ ಟಾಪ್ನಲ್ಲೇ ಇರುತ್ತೆ ರಾಧಿಕಾ. ನೋಡು, ನನ್ನ ಮೋಟಾರ್ ಆಗಲೇ ಫುಲ್ ಗೇರ್ನಲ್ಲಿದೆ. ಇವತ್ತು ನಿನ್ನ ಈ ಹಸಿ ಸೌಂದರ್ಯದ ಮುಂದೆ ನನ್ನ ಎಲ್ಲಾ ಬ್ರೇಕ್ಗಳು ಫೇಲ್ ಆಗಿವೆ. ಈ ಬಿಳಿ ಟವಲ್ ಕೂಡ ನಿನಗೆ ಭಾರ ಅನಿಸ್ತಿದೆ ಅಲ್ವಾ? ಇದನ್ನು ತೆರೆದರೆ ಅಲ್ವಾ ಅಸಲಿ ರಂಗು ಕಾಣುವುದು ಎನ್ನುತ್ತಾ ಅವಳ ಸೊಂಟದ ಹತ್ತಿರ ತನ್ನ ಕೈಗಳನ್ನು ಆಡಿಸಿದನು. ರಾಧಿಕಾ ಅವನ ಎದೆಯ ಮೇಲೆ ಮುಖವಿಟ್ಟು, ನಿನ್ನ ಈ ಡಬಲ್ ಮೀನಿಂಗ್ ಮಾತುಗಳೇ ನನ್ನನ್ನ ಅರ್ಧ ಕರಗಿಸಿಬಿಡುತ್ತೆ. ಆದ್ರೆ ಸೂರ್ಯಣ್ಣ, ಇವತ್ತು ಈ ಮಳೆಯಲ್ಲಿ ನನ್ನ ಮನಸ್ಸು ಇನ್ನೂ ಏನೋ ಕೇಳ್ತಿದೆ. ನೀನು ನನ್ನನ್ನ ಅಪ್ಪಿಕೊಂಡರೆ ಈ ಚಳಿ ಎಲ್ಲ ಮಾಯ ಆಗುತ್ತೆ ಅನ್ಸುತ್ತೆ. ನಿನ್ನ ಈ ಪವರ್ಫುಲ್ ಹ್ಯಾಂಡಲಿಂಗ್ಗೆ ನಾನು ಯಾವತ್ತೂ ಫಿದಾ ಎಂದು ಅವನನ್ನು ತನ್ನತ್ತ ಬಿಗಿಯಾಗಿ ಎಳೆದುಕೊಂಡಳು. ಸೂರ್ಯ ಅವಳ ಗಲ್ಲವನ್ನು ಸವರುತ್ತಾ, ಚಳಿ ಮಾಯ ಮಾಡೋದು ಮಾತ್ರವಲ್ಲ ರಾಧಿಕಾ, ಇವತ್ತು ನಿನ್ನ ಈ ಹಸಿ ಮೈಗೆ ನನ್ನ ಪ್ರೇಮದ ಬಣ್ಣವನ್ನ ಪೂರ್ತಿಯಾಗಿ ಹಚ್ಚುತ್ತೇನೆ. ನೋಡು, ನಿನ್ನ ಈ ಫಿಟ್ಟಿಂಗ್ ಮತ್ತು ಪರ್ಫಾರ್ಮೆನ್ಸ್ ಮುಂದೆ ಬೇರೆ ಯಾವುದೂ ಸಾಲದು. ನನ್ನ ಮಿಷನ್ ಈಗ ಫುಲ್ ಹೈ ಸ್ಪೀಡ್ ಗೇರ್ನಲ್ಲಿದೆ, ಇನ್ನು ನೀನು ಅದರ ಪವರ್ ಅನ್ನು ಲೈವ್ ಆಗಿ ಎಂಜಾಯ್ ಮಾಡಬಹುದು ಎಂದು ಅವಳ ತುಟಿಗಳ ಹತ್ತಿರ ತನ್ನ ಮುಖವನ್ನು ತಂದನು. ಕಿಟಕಿಯ ಆಚೆ ಮಳೆ ಜೋರಾಗಿ ಬೀಳುತ್ತಿತ್ತು, ಆದರೆ ರೂಮಿನ ಒಳಗಡೆ ಸೂರ್ಯ ಮತ್ತು ರಾಧಿಕಾಳ ನಡುವಿನ ಉಷ್ಣತೆ ಏರುತ್ತಲೇ ಇತ್ತು. ಆ ಮಲ್ಲಿಗೆಯ ಪರಿಮಳದ ನಡುವೆ ಅವರಿಬ್ಬರ ಪ್ರೇಮದ ಸಂಭಾಷಣೆ ಇಡೀ ಕೋಣೆಯನ್ನು ಆವರಿಸಿತ್ತು. ಸೂರ್ಯನ ಅಸಲಿ ಪವರ್ ಮುಂದೆ ರಾಧಿಕಾ ಪೂರ್ತಿಯಾಗಿ ಶರಣಾಗಿದ್ದಳು.